ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ಐ ಹೋಪ್ ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮದ್ದೀವಿ. ಬರ್ರಿ ನಮ್ಮ ಇವತ್ತಿನ ದಿನಚರಿ ಯಾವ ಥರ ಇರುತ್ತಾ ಅಂತೇಳಿ ನಿಮ್ಮ ಜೊತೆಗೆ ನಾನೀಗ ಶೇರ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ. ಗ್ಯಾಲ್ರಿ ಒಳಗೆ ಕೂತಿ ನೋಡ್ರಿ ಫ್ರೆಂಡ್ಸ, ಸ್ವಲ್ಪ ಬಿಸಿಲೈತಿ, ಹಾಗಾಗಿ ಥಂಡಿ ಬಿಟ್ಟೈತಿ. ವಾತಾವರಣ ಸ್ವಲ್ಪ ಯಾಕೋ ಮುಸುಕು ಥರ ಅಂತಾರೆ ನೋಡ್ರಿ, ಆ ಥರ ಐತಿ. ಎಕ್ದಮ್ ಫ್ರೆಶ್ ಅನ್ಸಲ್ಲ. ಸೊ ಇವಾಗ ಏನೈತಿ, ಯಜಮಾನ್ರು ಹೋದ್ರಿ ನಾಷ್ಟ ಮಾಡಿ. ನಾನು ಕೂಡ ಇವಾಗ ಅವಲಕ್ಕಿ ಹಾಕ್ಕೊಂಡು ಬಂದಿ ನೋಡ್ರಿ. ನಾಷ್ಟಕ್ಕೆ ಅವಲಕ್ಕಿ ಮಾಡಿದ್ದೆ. ನಾ ಹುಡುಗರು ಮುಕ್ಕೊಂಡಾರಿ, ಇವತ್ತು ಸಾಲು ಸೂಟಿ ಐತಿ ಅದಕ್ಕಂತೇಳಿ. ಆಮ್ಯಾಗ ಅವರು ಹೋದ್ರು. ಮತ್ತೊಂದು ಶೇಂಗಾ ಒಳಗೆ ಮತ್ತು ಅದಕ್ಕೆ ತುಪ್ಪ ಹಚ್ಕೊಂಡು ಬಂದೀನಿ ರೀ. ಹಿಂಗೆ ಅವಲಕ್ಕಿ ಒಂಚೂರು ತೊಗೊಂಡೀನಿ. ಮಕ್ಳು ಈಗ ಎದ್ದಾರೆ ಇಬ್ಬರು, ಅವ್ರಿಗೆ ಬ್ರಷ್ ಮಾಡಕ್ಕೆ ಹಚ್ಚಿ ಈ ಕಡೆ ಬಂದೀನಿ ರೀ. ಅವರಿಗೆ ತಾಟ್ನಾಗ ನಾಷ್ಟ ಹಾಕೀನಿ. ಬ್ರಷ್ ಮಾಡಿ ಅವರು ಅವಲಕ್ಕಿ ತಿಂತಾರೆ. ಚಹಾ ಮಾಡಿಕೊಟ್ಟೀನಿ ರೀ. ನಾ ಇಲ್ಲಿ ಗಾಳಿಗೆ ಲಗುಟ್ ಆರ್ತದೆ ಅಂತೇಳಿ ಹಿಂಗೆ ಇಟ್ಟಿನ ಬೊಗಣ್ಯಾಗ. ಹಿಂಗೆ ಬಡ ನಾಷ್ಟ ಮಾಡಿ ಚಹಾ ಕಾಸ್ಕೊಂಡು ಕುಡ್ದು ಮುಂದಿನ ಕೆಲಸ ನೋಡ್ಬೇಕ್ರಿ. ಚಾಲು ಮಾಡಿ ವಿಡಿಯೋ. ಸ್ವಲ್ಪ ಇದಕ್ಕೆ ಮಣ್ಣು ಜಾಸ್ತಿ ಆಗೈತೆ ನೋಡ್ರಿ. ಕರೆಕ್ಟಾಗಿ ಹಾಕಿದ್ದೆ ನಾನು, ಬಟ್ ಅದೆಲ್ಲ ಒಳಗಡೆ ಕಿಚನ್ ವೇಸ್ಟ್ ಏನೋ ಹಾಕಿದ್ದೆ ನೋಡ್ರಿ. ನೀರು ಹಾಕನ ದಿನ ಉಬ್ಬಿ ಮ್ಯಾಗ ಬರತ್ತೈತಿ ಮಣ್ಣು. ಅದಕ್ಕೆ ಸ್ವಲ್ಪ ಕಡಿಮೆ ಮಾಡಮ್ರಿ. ಇರ್ಲಿಕ್ಕೆ ನೀರು ಹಾಕಕ್ಕೆ ಹೋಗೋಣ ಎಲ್ಲ ಬಿದ್ದು ಬಿಡತೈತಿ ಕೆಳಗಡೆ, ಹೊಲಸು ಹಾಕತೈತಿ ಅದು ಕಟ್ಟಿ. ಮತ್ತೆ ಸ್ವಲ್ಪ ಈ ಥರ ತೆಗೆದು ಬಿಡಮ್ರಿ. ಬೇಕಾದ್ರೆ ನಾಳೆ ನೀರು ಹಾಕ್ದಂಗೆಲ್ಲ ಮಣ್ಣು ಕೆಳಗೆ ಹೋಗ್ತದೆ. ಮತ್ತು ಸ್ವಲ್ಪ ಮೇಲ್ಗಡೆ ಕಿಚನ್ ವೇಸ್ಟ್ ಅದೆಲ್ಲನೂ ಹಾಕಕ್ಕೆ ಬರ್ತದೆ. ಅದಿಲ್ಲಪ್ಪು? माँ बास कितनी कम करती बास? साकू? हाँ साका बेग बास लई माती घातली होती तुला. ಸಣ್ಣದು ಮಿಳ್ಳ್ಯಾಗ ಆಗಲೇ ಪೋಯೆ ತೊಳೆದಿದ್ದು ನೀರಿಟ್ಟು ನೋಡಿ ತೊಂಬೋ. ಈ ತುಳಸಿಗೆ ಅಕ್ಕಿ ತೊಳೆದಿದ್ದು ನೀರ, ಅವಲಕ್ಕಿದು ಯಾವುದೇ ಕಾಳ ಬ್ಯಾಳೆ ತೊಳಿತು ನೋಡ್ರಿ, ಆ ನೀರು ಹಾಕ್ಬೇಕಂತ ನನಗೆ ನಮ್ಮ ಪದ್ದು ಅಕ್ಕ ಹೇಳಿದ್ ನೋಡ್ರಿ. ಇದಿಷ್ಟು ಎಕ್ಸ್ಟ್ರಾ ಇದ್ದಿದ್ದೇನೈತಿ ಈ ಪಾಟ್ನ್ಯಾಗ ಹಾಕಮಂತ. ಎಲ್ಲದ್ರಾಗೂ ಸ್ವಲ್ಪ ಎಕ್ಸ್ಟ್ರಾನೇ ಆಗೈತ್ರಿ. ಬಟ್ ಅವು ಆಮೇಲೆ ತೆಗಿತೀನಿ. ದೊಡ್ಡದು ಒಂದೇ ಗಿಡ ಐತ್ಲಾ, ಇದು ನಡೀತದ. ಬಟ್ ಅವೆಲ್ಲ ಈಗ ಆಲ್ರೆಡಿ ಕೊತ್ತಂಬರಿ ಮತ್ತು ಪಾಲಕ್ ಬಂದಾವ ನೋಡ್ರಿ. ಭಾಳ ಎಳಿ ಇರ್ತಾವ, ಸ್ವಲ್ಪ ಮುಟ್ಟಿದ್ರೇ ಇದು ಹಾಕತ್ಬಿಟ್ಟಾವು. ಅದಕ್ಕೆ ಇದೊಂದು ಸರಿ ಅವು ಸ್ವಲ್ಪ ಕೈಗೆ ಬರಲಿ ರೀ. ಅವನ್ನ ಯೂಸ್ ಮಾಡಿ ನೆಕ್ಸ್ಟ್ ಟೈಮ್ ಇದು ಮಾಡಕ್ಕೆ ಬರ್ತದೆ. ಏನು ಸಣ್ಣದ ಮಿಳ್ಯಾಗ ಇಟ್ಟಿ ನೋಡು, ಸೋಸಿ ನೀರ ಪೋವೆ ತೊಳೆದು ಗ್ಯಾಸ್ ಕಟ್ಟಿ ಮ್ಯಾಗ ಸಿಂಕಿನ ಬಾಜಿಕೆ ಐತಿ ನೋಡು. ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡ್ರಿ ಫ್ರೆಂಡ್ಸ. ಇದು ಪಿಲ್ಲ್ಯಾದ ವಿಡಿಯೋ ನಡೆದೈತ್ರಿ ಸದ್ಯಕ್ಕೆ. ಕೆಲಸ ವಿಡಿಯೋ ಮಾಡೋದು ಸದ್ಯಕ್ಕೆ. ನೀರು ಸ್ವಚ್ಛ ಪಾನಿ ಇಲ್ಲ. ಈ ಥರದ್ದು ಅವಲಕ್ಕಿ ಮತ್ತು ಅನ್ನ ಮಾಡಾಗ ಅಕ್ಕಿ ತೊಳಿತೀವಲ್ಲ, ಆ ನೀರು ಹಾಕಿದ್ರೆ ತುಳಸಿ ಗಿಡ ಚೆನ್ನಾಗಿ ಬರ್ತದಂತ. ಒಂದು ಗ್ಲಾಸ್, ಒಂದು ವಾಟಿ, ಸಾರಿ. ಮತ್ತೆ ಬೋರ್ ನೀರು ಸುಡ್ತಾವಂತ. ಏನಕ್ಕೋ ಬೋರ್ ನೀರು ಹಾಕ್ಬಿಡ್ದಂತ. ಕುಡಿಯೋ ನೀರು ಇರ್ತಾವ ನೋಡ್ರಿ, ಆ ನೀರು ಹಾಕ್ಬೇಕಂತ ನೋಡ್ರಿ. ಇದು ನನ್ಗೆ ಗೊತ್ತಿರಲಿಲ್ಲ. ಮೊನ್ನೆ ಇಲ್ಲಿ ನಮ್ಮ ಅತ್ತೆಯರು ಹೇಳಿದ್ದಾರೆ ನೋಡ್ರಿ. ಅದಕ್ಕಂತೇಳಿ ಈಗ ನಾನು ಕುಡಿಯೋ ನೀರನ್ನೇ ಇನ್ಮೇಲೆ ಹಾಕ್ತೀನಿ. ಓಕೆ ಫ್ರೆಂಡ್ಸ, ವಿಡಿಯೋ ಲೆಂತೆ ಆಗುತ್ತೆ ರೀ. ಮತ್ತೆ ಸಿಗೋಣ. ಕಟ್ ಮಾಡಿ ಸ್ನೇಹಿತರೆ. ಇಲ್ಲಿ ನೋಡ್ರಿ, ಇದು ಸ್ವಲ್ಪ ಹೊಲಸಾಗೈತ್ರಿ. ಕುಂಡ ಇಟ್ಟಿದ್ನೆ, ಹಾಗಾಗಿ ನೀಟಾಗಿ ಒರೆಸ್ಕೊಳಕ್ಕಾಗಿರಲಿಲ್ಲ. ಸೊ ಇವಾಗ ಕೆಳಗಡೆ ತೆಗೆದಿಟ್ಟು ನೋಡ್ರಿ. ಇಲ್ಲಿ
ಕೊತ್ತಂಬರಿ ಮತ್ತು ಪಾಲಕ್ ನೋಡಿರಿ. ಪಾಲಕ್ ಚೆನ್ನಾಗಿ ಬಂದೈತಿ ಫ್ರೆಂಡ್ಸ. ಇಲ್ಲಿ ನಡ್ಬರ್ಕ್ ಇನ್ನೇಗ 2 ಬೀಜ ಹಾಕೀನಿ ನೋಡಿರಿ. ಇದು ಚೆನ್ನಾಗಿ ಬಂದೈತಿ. ನಾನು ಒಂದೊಂದೇ ಹಾಕೀನಿ ರೀ, ಸಿಂಗಲ ಇಲ್ಲೊಂದು ಈ ಥರ ಇಟ್ಟೀನಿ. ಅದು ಗಿಡ ದೊಡ್ಡದಾಗ್ತದೆ ಅಂತೇಳಿ. ಬಟ್ ಆದ್ರೆ 2-3 ಹಾಕ್ಬೇಕಂತ್ರಿ ಫ್ರೆಂಡ್ಸ. ಅಂದ್ರೆ ಒಂದಕ್ಕೊಂದು ಸಪೋರ್ಟ್ ತೊಗೊಂಡು ಚೆನ್ನಾಗಿ ಬರ್ತಾವ ಅಂತೇಳಿ ಕೊತ್ತಂಬರಿನ 2-3 ಹಾಕಿದ್ದೀನಿ ರೀ. ಅವು ಚೆನ್ನಾಗಿ ಬಂದಿದೆ ನೋಡಿರಿ, ಸಪೋರ್ಟ್ ತೊಗೊಂಡು ಒಂದಕ್ಕೊಂದು. ಸೊ ಹಾಗಾಗಿ ಇದಕ್ಕೂ ಈಗ ನಡ್ಬರ್ಕ್ ಈಗ ಹಾಕೀನಿ ರೀ ಬೀಜನ. ಸೊ ಇದ್ರೊಳಗೂ ಕೂಡ ಒಂದು ಬೀಜ ಇದು 2 ಬೀಜ ಹಾಕೀನಿ ರೀ ಪಾಲಕ. ಸಣ್ಣದು ಇದೇ ಐತ್ರಿ. ಇದು ಮೊಸರಿಗೆ ಎಪ್ಪಕ್ಕಕ್ಕೆ ತೊಗೊಂಬಂದಿದ್ದೆ, ಆ ಮನೆಗಿದ್ದಾಗ ವಾದರ್ಶ್ ಯೂಸ್ ಮಾಡ್ತಿದ್ದೆ. ಬಟ್ ಇದು ಅನ್ಕತ್ತ ಈಗ ಸದ್ಯಕ್ಕಂತೂ ಹಂಗೆ ಐತಿ. ಹಾಗಾಗಿ ಈಗ ಮತ್ತೆ ಮೊಸರಿಗೆ ಬೇರೆ ತೊಗೊಂಡು ಬಂದ್ರೆ ಆಯಿತು. ಸೊ ಈ ಸದ್ಯಕ್ಕಂತೂ ಇರಲಿ ಅದಕ್ಕಂತೇಳಿ ಹಾಕೀನಿ ರೀ. ಈಗ 1-2 ಬರಲಿ ಆರಾಮ್ಸೆ ಇದ್ರೊಳಗೆ ಪಾಲಕ್ ಅಂತೇಳಿ. ಇದು ಉಳ್ದಿದ್ದು ಎಕ್ಸ್ಟ್ರಾ ಮಣ್ಣು ರೀ. ಇದು ಕೂಡ ಮಣ್ಣು ಎಕ್ಸ್ಟ್ರಾ ತೆಗ್ದಿದ್ದು ಐತಿ ನೋಡಿರಿ. ಈಗ ಅದನ್ನು ಈ ಡಬ್ಬ್ಯಾಗ ಹಾಕ್ಕೊತೀನಿ. ಇದನ್ನೆಲ್ಲ ಅಷ್ಟು ನೀಟಾಗಿ ಒರೆಸ್ಕೊಂಡು ಬಿಡ್ತೀನಿ ರೀ. ಇದನ್ನು ಮತ್ತು ಮೇಲ್ಗಡೆಲ್ದು ಒರೆಸ್ಕೊತೀನಿ ರೀ. ಅವಾಗವಾಗ ಸ್ವಲ್ಪ ನೀಟಿದ್ರೆ ಚೆನ್ನಾಗಂತ ಅನಿಸ್ತದೆ. ಧೂಳು ಭಾಳ ಬರುತ್ತೆ ನೋಡಿರಿ. ಸ್ವಲ್ಪ ಬಾಂಡೆಗಳು ಎಲ್ಲ ತಿಕ್ಕಿದೆ ನೋಡ್ರಿ. ನಿಂತು ಕಾಲು ನೋವು ಬಂದುಬಿಡ್ತೀರಿ ಫ್ರೆಂಡ್ಸ. ಬಾಂಡೆಗಳು ಭಾಳ ಇದ್ದು ನಿನ್ನೆ ಸ್ವಲ್ಪ ಹೋಳ್ಗೆ ಅಡುಗೆ ಇತ್ತು ನೋಡ್ರಿ. ಆಮೇಲೆ ತಿಕ್ಬೇಕಂತ ಅಂದ್ಕೊಂಡೆ. ಸ್ವಲ್ಪ ಅರ್ಶಿನ ಕುಂಕುಮಕ್ಕೆ ಹೋದೆ ನೋಡ್ರಿ. ಮತ್ತು ಕೆಳಗಡೆ ಇಲ್ಲಿ ಪ್ರೇರಣಾ ಅವ್ರ ಅಜ್ಜಿ ಅವ್ರ ಬಲ್ಲ ಪಾರಮತಿಯವ್ರ ಮನ್ಯಾಗ ಕುಂತುಬಿಟ್ಟೆ. ಸೊ ಸ್ವಲ್ಪ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿದೆ. ಮನೆ ಕೆಲಸ ದಿನದ್ದು ಇದ್ದಿದ್ದೆ. ಆದರೆ ಇದೊಂದು ಸ್ವಲ್ಪ ಕ್ವಾಲಿಟಿ ಟೈಮ್ ತೊಗೊಂಡ್ರಾಯ್ತು. ನನಗೂ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತೇಳಿ ಕುಂತೆ. ಅದಕ್ಕೆ ನಿನ್ನೆ ಮಧ್ಯಾಹ್ನದ್ದು ಊಟ ಮಾಡಿದ ಬಾಂಡೆ, ರಾತ್ರಿ ಊಟ ಮಾಡಿದ ಬಾಂಡೆ, ಬೆಳಗ್ಗೆ ನಾಷ್ಟದು, ಇಷ್ಟೆಲ್ಲ ಬಾಂಡೆಗಳು ಸೇರಿ ಈಗ ನನ್ನ ಮನೆಗೆ ಏನೇನು ಅದ ನೋಡ್ರಿ, ನನ್ನ ಸಂಸಾರದ ದಿನನಿತ್ಯದ ಪಾತ್ರೆ ಪಗಡಿ ಅದು ಏನದವಲ್ಲ ಎಲ್ಲನೂ ಈಗ ಇಲ್ಲೇ ಕೂತಾವ ನೋಡ್ರಿ. ಇವನ್ನೆಲ್ಲ ಈಗ ನೀಟಾಗಿ ತಿಕ್ಕಿ ತೊಳೆದು ಇಟ್ಟೀನಿ. ಸಿಂಕನ್ನು ಕೂಡ ನೀಟಾಗಿ ತಿಕ್ಕೀನಿ. ಸೊ ಮುಸ್ರಿನ ಕೂಡ ತೆಗೆದಿಟ್ಟು ನೋಡ್ರಿ. ಅದನ್ನ ಹೊರಗಡೆ ಹಾಕಬೇಕು ಹೋಗಿ. ಕುಡಿಯೋ ನೀರಿಂದು ಏನೇನು ಖಾಲಿ ಆಗ್ತಾವಲ್ಲ ಇಲ್ಲಿ ಮ್ಯಾಗ ಇಡ್ತೀನಿ ರೀ. ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಜಾಗ ಇಟ್ಕೊಂಡು ಒಂಥರ ಕಾಣಿಸುತ್ತೆ ನೋಡ್ರಿ. ಇದು ಬಾಂಡೆ ಬುಟ್ಟಿ ಎಲ್ಲ ಖಾಲಿ ಆಗೈತಿ. ಈ ಸ್ವಲ್ಪ ಅದಾವು, ಇವೇನು ಹಾಕಿ ನೋಡ್ರಿ. ಇದು ಉಳಿದು ಎಲ್ಲ ಅಲ್ಲೇ ಅದಾವು. ಆಮೇಲೆ ಅವ್ರನ್ನ ಸ್ವಲ್ಪ ಒಣಗಿಲ್ರಿ, ಆಮೇಲೆ ಎತ್ತಿ ಇಡ್ತೀನಿ. ಹಾಗೇನೆ ಈಗ ನಿನ್ನೆ ಗುಡಿಯ ನೆವದಿ ಬಂದಿರ್ತೈತೆ ನೋಡ್ರಿ. ನಾವು ಪೂಜಾರಿ ಮಂದಿ, ಹಾಗಾಗಿ ನಮ್ಮ ಉಮಾರಿ ನಮ್ಮ ಅತ್ತೆಯರಿನೊಬ್ಬರು ಅವ್ರದ್ದು ಪೂಜೆ ಇತ್ತು, ಪಾಳೆ ಮ್ಯಾಗ ಮಾಡ್ತಾರೆ. ಸೊ ಹಾಗಾಗಿ ಅದರ ನಿಂದ್ರಿ. ಈಗ ಅನ್ನ ಸ್ವಲ್ಪ ಕುದಿ ಹಿಡ್ದೈತ್ರಿ. ಸಾಂಬಾರು ನೋಡ್ರಿ, ಸಾಂಬಾರು ಕಾಸಿ ಇಟ್ಟೀನಿ. ನಿನ್ನಿಕಿನ ಯಾವತ್ತ ಟೇಸ್ಟಿಯಾಗಿರ್ತೈತಿ. ನೆವದಿ ಬಂದಿರ್ತೈತೆ ನೋಡ್ರಿ. ಹೋಳ್ಗೆ ಕೊಟ್ಟಾರ ಅವರು. ಸಜ್ಜಿ ರೊಟ್ಟಿ ಅದಾವಿನ ಮೊಸರು ತೊಗೊಂಡು ಬಾ ಅಂತೇನು ಯಜಮಾನ್ರಿಗೆ. ಮೊಸರು ಚಟ್ನಿ ಊಟ ಮಾಡ್ತಾರೆ. ಈಗ ಹಬ್ಬದಾಗ ಅದೇ ಉಣ್ಬೇಕಂತನೇ ರೊಟ್ಟಿ ಅದೆಲ್ಲ ಮಾಡಿರ್ತೀವಿ. ಮತ್ತು ಹೋಳ್ಗೆ ಕಟ್ಕಶ್ಯಾರ ನೋಡ್ರಿ. ನೆವದಿಗೆ ಬಂದಿರ್ತಾವಲ್ಲ ಆ ಹೋಳಿಗೆ ಅದಾವು. ಹಾಲು ತೊಗೊಂಡು ಬಾ ಅಂತೇಳೀನಿ. ಮೊಸರು ಹಾಲು ತೊಗೊಂಬರ್ತೀನಂದ್ರೆ ಸ್ವಲ್ಪ ಹಾಲು ಕಸಿ ಹಾಲು ಮತ್ತು ಹೋಳ್ಗೆ, ಸಜ್ಜಿ ರೊಟ್ಟಿ, ಮೊಸರು, ಆಮೇಲೆ ಬಿಸಿ ಅನ್ನಕ್ಕೆ ಇಟ್ಟೀನಿ ರೀ. ಈಗ ಇವು ಸ್ವಲ್ಪ ತಂಗಳೂರಿ. ಇವು ಆಮೇಲೆ ಅಲ್ಲಿ ದನಕ್ಕೆ ಹಾಕಿದ್ರೆ ಆಯ್ತು. ಮುಸ್ರಿ ಬಿಟ್ಟು ಇಟ್ಟಿರ್ತಾರೆ ರೀ. ಎಮ್ಮೆ ಇರ್ತಾವ್ರಿ ಫ್ರೆಂಡ್ಸಲ್ಲಿ, ಎಮ್ಮೆಗೆ ಹಾಕಿದ್ರೆ ಆಯ್ತು ಅಂತೇಳಿ. ಈಗ ಅನ್ನ ಆಗಲ್ರಿ, ಅನ್ನ ಹಾಳಾಕತ್ತದ. ಇನ್ನೇನು ಒಗ್ಯಾಣ ಇಷ್ಟ ಅದಾವ್ರಿ. ಒಗ್ಯಾಣನೂ ಒಗಿಬೇಕಾ. ನಾನು ಸ್ವಲ್ಪ ಕುದಿಲ್ರಿ. ಸಣ್ಣ ಬಾಂಡೆ ಒಗ್ಯಾಣ ಮಾಡ್ಬೇಕಂದ್ರೆ ನೋಡ್ರಿ ಎಲ್ಲ ಅರ್ಬಿ ಎಲ್ಲ ತೊಯ್ಸ್ಕೊಂಡ್ಬಿಡ್ತೀನಿ ರೀ ನಾನು. ಸ್ವಲ್ಪ ಇದು ಭಾಳ ಹೈಟ್ ಐತೆ ನೋಡಿರಿ ಸಿಂಕ. ಹಾಗಾಗಿ ಇಲ್ಲಿ ತನಕ ಬರ್ತೈತೆ ಅದು ಸಿಂಕ. ಸೊ ಬಾಂಡೆ ತಿಕ್ಕುವಾಗ ಎಲ್ಲ ನೈಟಿ ತೊಯ್ಸ್ಕೊಂಡ್ಬಿಡ್ತೀನಿ. ಹಾಗಾಗಿನೇ ಬಾಂಡೆ ತಿಕ್ಕಿನೇ ಒಮ್ಮೆ ಮೈ ತೊಗೊಂಡ್ಬಿಡ್ತೀನಿ. ಒಗ್ಯಾಣ ಬಾಂಡೆ ತಿಕ್ಕಿ ಮತ್ತು ಬಚ್ಚಲನ್ನು ತಿಕ್ಕಿಬಿಡ್ತೀನಿ, ಟಾಯ್ಲೆಟ್ ತಿಕ್ಕಿ. ಆಮೇಲೆ ಸ್ವಲ್ಪ ಒಂದೊಂದು ದಿನ ಲೇಟ್ ಆಗುತ್ತೆ ರೀ ಜಳಕ ಮಾಡೋದು. ಸೊ ಸ್ವಲ್ಪ ಇದ್ದು ಅಂತಂದ್ರೆ ಏನು ಅನ್ಸಂಗಿಲ್ಲ. ಇವು ಭಾಳ ಇದ್ವಲ್ಲ, ನಿನ್ನೆ ಒಳಗಿದ್ದು ಎಣ್ಣೆ ಮೆಣಕಿನ ಬಾಂಡೆ ಭಾಳ ಇದ್ದು. ಸೊ ಇದಿಷ್ಟು ಇದು ಆಗೈತಿ. ಇವಾಗ ಅನ್ನನೂ ಆಯ್ತು ರೀ. ಇನ್ನೊಂದು 5 ನಿಮಿಷ ಬಿಟ್ಟರೆ ಅನ್ನ ಆಗುತ್ತೆ. ಸಣ್ಣ ಉರಿ ಇಟ್ಟಿನಿ. ಅಪ್ಪು ಅಲ್ಲೇನು ಮಾಡತ್ತಿ? ದಿದ್ದಿ ಮೇಲೆ ಆಡು ಹೋಗು. ಮೇಲ್ಗಡೆ ರೀ ನಮ್ಮ ಯಜಮಾನ್ರ ಅತ್ತಿ ಅದಾರ ರೀ 3ನೇ ಅಂತಸ್ನ್ಯಾಗ. ಅವ್ರ ಮನ್ಯಾಗ ಈಗ ಎಲ್ಲ ಸಂಕ್ರಮಣಕ್ಕೆ ಹಬ್ಬಕ್ಕೆ ಮಂದಿ ಬಂದಾರ. ಅಲ್ಲಿ ಸ್ನೇಹ ಆಡಕ್ಕೆ ಹೋಗ್ಯಾಡ್ರಿ. ಅವ್ರು ಕರೆದ್ರ ನಾನು. ಇವನಿಗೆ ಹೋಗಂದೆ ಒಲ್ಲೆ ಅಂತ ನೋಡ್ರಿ. ಜಾಸ್ತಿ ತಾನೊಬ್ಬನೇ ಆಡೋಕೆ ಇಷ್ಟಪಡ್ತಾನೆ. ಸ್ವಲ್ಪ ಇದೆಲ್ಲ ಪರಿಚಯದ ಒರೆಸ್ಬೇಕ್ರಿ. ಕಸದೆಲ್ಲ ಹುಡ್ಕೊಂಡಿನಿ. ಆಮೇಲೆ ಮೊದಲ ಒಗ್ಯಾಣ ಒಗಿತೀನಿ. ಹೋಗಪ್ಪು ಪಿಲ್ಯ. ಎಲ್ಲರ ಜೊತೆಗೂ ಬೆರಿಬೇಕು ಮಕ್ಕಳು, ಆ್ಯಕ್ಟಿವ್ ಬೇಕಂತ ನಂದು. ಇವ್ರು ನೋಡಿದ್ರೆ ಅಷ್ಟು ಇಷ್ಟಪಡಲ್ಲ ರೀ. ಸ್ನೇಹ ಹೋಗ್ಯಾಡ್ರಿ ಆಡಕ್ಕಲ್ಲಿ.
ಇವ ಇಲ್ಲೇ ಕೂತ ನೋಡ್ರಿ. ಟಿ ವಿ ಕನೆಕ್ಟ್ ಮಾಡಿಕೊಡು ಅಂದ ಫ್ರೆಂಡ್ಸ. ಎಕ್ಸ್ಟ್ರಾ ಮತ್ತು ನಾ ಬ್ಯಾಲೆನ್ಸ್ ಹಾಕ್ಕೋಬೇಕು. ಇದು ಅವ್ನಿಗೆ ರೂಢಿ ಬಿದ್ದಿಟ್ಟೈತೆ ರೀ, ಬರೀ ಟಿ ವಿ ನೋಡ್ಕೋತ ಕುಂದ್ರೆ ಅದು ಸ್ವಲ್ಪ ಆ್ಯಕ್ಟಿವ್ ಯಾವಾಗ ಆಗ್ಬೇಕವ ಅದನ್ರಿ ಅವ ಇಲ್ಲ ಅನ್ನಂಗಿಲ್ಲ. ಅದ್ರ ಜಾಸ್ತಿ ಟಿ ವಿ ಕಡೆನೇ ಲಕ್ಷ ಅದ್ರ ಮಕ್ಕಳಿಗೆ ಆ್ಯಕ್ಟಿವಿಟಿ ಅಷ್ಟು ಇದು ಮನ್ಸಂಗಿಲ್ಲ ರೀ. ಅದಕ್ಕೆ ಬಾಂಡೆ ಅದು ಅಲ್ರಿ ಇಷ್ಟು ಒಗ್ಯಾಣ ಅದಾವು, ಬಡ ಬಡ ಒಗ್ಯಾಣ ಹೋಗೋದು. ಸಾಬೂನು ಪುಡಿ ನೆನೆ ಇಟ್ಟೀನಿ ರೀ ಅಗಳೇ. ಈ ಒಗ್ಯಾಣ ಹೋಗೋದು ಮುಂದಿನ ಕೆಲಸ. ಮಸ್ತಾಗಿರುವಂಥ ಸಜ್ಜಿ ರೊಟ್ಟಿ ನೋಡಿರಿ ಫ್ರೆಂಡ್ಸ್. ಅದ್ರ ಜೊತೆಗೆ ಅಗಸಿ ಚಟ್ನಿ ಮತ್ತು ಕೆನೆ ಮೊಸರು. ರೊಟ್ಟಿನ 2 ಅಂಚು ಇಟ್ಟು ಮಾಡಿ ನೋಡಿರಿ, ಕೆಂಪಗೆ ಬೇಯಿಸೀನಿ. ಭಾಳ ಪಳ್ಳ ಮತ್ತು ತೆಳುವಾಗ್ಯಾವ ನೋಡಿರಿ, ಬಾಯಾಗೂ ಕೂಡ ಅಷ್ಟೇ ರುಚಿಯಾಗಿದ್ದಾವೆ ರೊಟ್ಟಿ. ನನಗೆ ಈ ಥರ ಊಟ ಮಾಡೋದಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಅಂತ ಅನ್ನಿಸ್ತದೆ ಮತ್ತು ಇಷ್ಟನೂ ಆಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಹಸಿ ಬದ್ನಿಕಾಯಿ ಇಲ್ಲ ಮೆಂತ್ಯ ಸೊಪ್ಪು ಇತ್ತಂದ್ರೆ ಇನ್ನೂ ಟೇಸ್ಟ್ ಹೆಚ್ಚಿಗೆ ಆಗತ್ತೆ ರೀ. ಸೌತೆಕಾಯಿ ಗಜ್ಜರಿ ಈ ಥರದ್ದು ಇರಬೇಕು, ಇನ್ನೂ ಇದಕ್ಕೆ ಊಟಕ್ಕೆ ಹೆಚ್ಚಿನ ರುಚಿ ಬರ್ತಂತ ಹೇಳ್ಬೋದು. ಈ ಸದ್ಯಕ್ಕೆ ಇದು ಮೊಸರು ಮತ್ತು ಚಟ್ನಿ ನೋಡಿರಿ. ಇನ್ನು ಕಲಸೋದ್ರಾಗ ರೊಟ್ಟಿ ಮುರಿಯೋಕತ್ತಾವು, ಅಷ್ಟು ಬಳ್ಳಾಗಿದ್ದು ನೋಡಿರಿ ರೊಟ್ಟಿ. ನನಗೆ ಮಾಡೋಕ್ಕೂ ಇಷ್ಟ, ಈ ಥರ ಉಣ್ಣೋಕ್ಕೂ ಇಷ್ಟ. ನಿಮಗೆ ಈ ಥರ ಊಟ ಹೆಂಗೆ ಅನ್ಸುತ್ತಾ ಕಮೆಂಟ್ ಮಾಡಿ ನನಗೂ ಕೂಡ ಹೇಳ್ರಿ. ಈಗ ರೊಟ್ಟಿ ಇದ್ರೆ ಸಾಕ್ರಿ, ಮತ್ತೇನು ಬೇಡ ಅಂತ ಅನ್ನಿಸ್ತದ. ಈಗ ಸಿಂಪಲ್ಲಾಗಿ ಊಟ. ಫ್ರೆಂಡ್ಸ ನೋಡ್ರಿ, ಯಜಮಾನ್ರು ಬಂದು ಊಟ ಅದೆಲ್ಲ ಮಾಡ್ಕೊಂಡು ಹೋದ್ರು. ನಂದು ಜಳಕದೆಲ್ಲನ ಆಯಿತು. ಸಾಯಂಕಾಲನೇ ಇವತ್ತು ರಾಘವೇಂದ್ರ ಸ್ವಾಮಿ ಅವರ ಒಂದು ಏನು ಸಂಕಲ್ಪ ಹಿಡಿದೆ ನೋಡ್ರಿ, ಅದನ್ನ ಮಾಡಿದೆ. ಡೈಲಿ 7 ಗಂಟೆ ಮೇಲೆ ಹಿಂಗೆಲ್ಲ ಮಾಡ್ತಿದ್ದೆ. ಸೊ ಇವತ್ತು 4-5 ಗಂಟೆ ಐತೇನು. ಸೊ ಲೌಟನೆ ಮಾಡಿದೆ ನೋಡ್ರಿ. ಯಾಕಪ್ಪ ಅಂತಂದ್ರೆ ಹೇಳ್ತೀನಿ ನಿಮಗೆ ಆಮೇಲೆ. ಸೊ ಇಲ್ಲಿಕಂದ್ರೆ ನೆಕ್ಸ್ಟ್ ಲಾಗ್ದಾಗ ಹಾಕ್ತೀನಿ, ಇಲ್ಲಿಕ್ಕೆ ಇನ್ನೊಂದು ಚಾನಲ್ದಾಗ ಹಾಕ್ತೀನಿ. ಹಾಗಾಗಿ ಲಗುಟನೆ ಮಾಡಿದೆ ನೋಡ್ರಿ ಫ್ರೆಂಡ್ಸ. ಇನ್ನೇನು ಭಾಳ ದಿನ ಓದಿಲ್ರಿ, ಇನ್ನೇನು ಸ್ವಲ್ಪ ದಿನ ಓದವ. ರಾಯರ ಸಂಕಲ್ಪ ಪರಿಪೂರ್ಣವಾಗಿ ನಾನು ಬರೆದು ಮುಗಿಸೋದೀಗ. ಸೊ ನನ್ನಪ್ಪ ತಂದೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಕೇಳ್ಕೊತೀನಿ ನೋಡ್ರಿ. ಪೂಜೆನೂ ಕೂಡ ಆಯಿತು. ಖುಷಿ ರೀ, ಅದೇನೋ ನೆಮ್ಮದಿ ಸಮಾಧಾನ. ಒಂದಿನ ಮಾಡೋದು ಬಿಟ್ನಪ್ಪ ಅಂತಂದ್ರೆ ನೀನೇ ಕಳ್ಕೊಂಡಂಗೆ ಒಂಥರ ಕಸಿ ಬಿಸಿ ಮನುಷ್ಯನೊಳಗೆ ಕೆಲಸ ಪರಿಪೂರ್ಣ ಆಗದೆ ಇರುವಂಥ ಒಂದು ಫೀಲಿಂಗ್. ಪೂಜೆನೂ ಆಯಿತು ನೋಡ್ರಿ ಫ್ರೆಂಡ್ಸ. ಇವಾಗ ನೆಕ್ಸ್ಟ್ ಕೆಲಸ ನೋಡೋಣ. ಸೊಲ್ಲಾಪುರದೊಳಗೆ ಫ್ರೆಂಡ್ಸ ಮೇನ್ ದೊಡ್ಡ ಜಾತ್ರೆ ಅಂತಂದ್ರೆ ಅದು ಶ್ರೀ ಸಿದ್ದರಾಮೇಶ್ವರ ಅವರ ಜಾತ್ರೆ ನೋಡ್ರಿ. ನಂದಿಕೋಲ ಮೆರವಣಿಗೆ ಆಗ್ತಾ ಇದೆ ನೋಡ್ರಿ. ನಮ್ಮ ಮನೆ ಬಾಜುಕನೇ ಅದು ಹೋಗ್ತಾವೆ ನಂದಿಕೋಲ ಫ್ರೆಂಡ್ಸ. ಪಕ್ಕದಲ್ಲಿರೋ ರೋಡ್ ಸೈಡನೇ ನೋಡ್ರಿ, ಎಷ್ಟೊಂದು ವಿಜೃಂಭಣೆಯಿಂದ ರೆಡಿ ಮಾಡಿದಾರೆ. ನೋಡೋಕೆ 2 ಕಣ್ಣು ಸಾಲಂಗಿಲ್ಲ ನೋಡ್ರಿ ಫ್ರೆಂಡ್ಸ್, ಅಷ್ಟು ಚೆಂದಾಗಿದ್ದಾವೆ ನಂದಿಕೋಲ. ಮುಂದಿಂದು ಪಣಿಕಾಟಿ ಅಂತ ಹೇಳ್ತಾರೆ ಫ್ರೆಂಡ್ಸ್, 4 ಪಣಿಕಾಟಿ ಅಂತೇಳಿ ಅದು ಮೇನ. ಅದಾದ್ಮ್ಯಾಗ ಮತ್ತೆ ಹಿಂದೆ 6 ನಂದಿಕೋಲ್ ಇರ್ತಾವ್ರಿ, ನೋಡ್ತಿರ್ಬೋದು ನೀವು. ಇದು ಫುಲ್ ಹೈಟ್ ಐತೆ ನೋಡ್ರಿ, ಹಾಗಾಗಿ ಅಲ್ಲಿ ರೋಡ್ ಸೈಡ್ದು ಸ್ವಲ್ಪ ಝೂಮ್ ಮಾಡಿ ತೊಗೊಂಡಿದ್ದೀನಿ ವಿಡಿಯೋ. 7 ನಂದಿಕೋಲ್ ಇರ್ತಾವ್ರಿ ಫ್ರೆಂಡ್ಸ. 7 ನಂದಿಕೋಲಿಗೂ ಬಾಸಿಂಗ ಕಟ್ಟಿರ್ತಾರೆ ನೋಡ್ರಿ. ಸೊ ಇದೇ ನಂದಿಕೋಲ್ ಜೊತೆಗೇ ಮದುವೆ ಆಗ್ತದ್ರಿ, ಬಾಸಿಂಗ ಕಟ್ತಾರೆ. ಎಲ್ಲ ಮನುಷ್ಯರಿಗೆ ಯಾವ ಥರ ಎಲ್ಲ ಪದ್ಧತಿ ಇರುತ್ತೆ ನೋಡ್ರಿ, ಅದೇ ಥರನೇ ಮಾಡಿರ್ತಾರೆ. ಲಾಸ್ಟ್ ದಿನ ಸುಗಡಿ ಸುಡೋದು, ಅದಾದ್ಮ್ಯಾಗ ಮತ್ತು ದಾರು ಅಂತೇಳಿ ಮಾಡ್ತಾರೆ ರೀ ಫ್ರೆಂಡ್ಸ. ನಿಮ್ಗೆ ವಿಡಿಯೋನ ನಾನು ಶೇರ್ ಮಾಡ್ತೀನಿ. ಈ ಥರದ್ದು ಬಾರಾಬಂದಿ ಅಂತೇಳಿ ಎಲ್ಲರೂ ವೈಟ್ ಬಟ್ಟೆನ ಹಾಕ್ಕೊಂಡಿರ್ತಾರೆ ನೋಡ್ರಿ. ಭಾಳ ಅಂದ್ರೆ ಭಾಳ ಚಂದ ಪದ್ಧತಿ ಸಿರಿ ಮಾಡ್ತಾರೆ ಜಾತ್ರೆನ. ಬಿಜಾಪುರದೊಳಗೂ ಮಾಡ್ತಾರೆ. ಬಿಜಾಪುರದವ್ರು ಯಾರಾದರೂ ವಿಡಿಯೋ ನೋಡತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ, ಖಂಡಿತವಾಗ್ಲೂ ಅಲ್ಲಿನೂ ಕೂಡ ಇದೇ ಥರದ್ದನ್ನೇ ಜಾತ್ರೆ ಮಾಡ್ತಾರೆ. ನಾನು ಬಿಜಾಪುರದಾಗ ಒಮ್ಮೆನೂ ನೋಡಿಲ್ಲ. ನಾನು ಮದುವೆ ಬಂದ್ಮ್ಯಾಗನೇ ಇಲ್ಲಿ ಸೊಲ್ಲಾಪುರದಾಗ ಈ ಜಾತ್ರೆ ನೋಡಿದ್ದು. ಅದಾದ್ಮ್ಯಾಗ ಅಲ್ಲಿನೂ ಮಾಡ್ತಾರಂತೆ ಕೇಸಿ ಗೊತ್ತಾಯ್ತು ನೋಡ್ರಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆಗೆ ನನಗೆ ಕರೆನಾಗ ಗೊತ್ತಿರಲಿಲ್ಲ. ಕೆಲವು ಸಲ ನಮ್ಮದೇ ಆದ ಒಂದು ಪ್ರಪಂಚದೊಳಗೆ ನಾವು ಇದ್ದು ಬಿಡ್ತೀವಿ. ನಮ್ದು ಎಷ್ಟು ಗೊತ್ತಿರ್ತೈತೆ ಅಷ್ಟೇ ಮಾತಾಡ್ತೀವಿ. ನಮಗೂ ಮೀರಿದ್ದು ಇನ್ನೂ ಉಳಿದವ್ರಿಗೂ ಕೂಡ ಗೊತ್ತಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ವಿಡಿಯೋ ನೋಡ್ರಿ. ಫ್ರೆಂಡ್ಸ ಲಿಫ್ಟ್ ಸ್ಟ್ರಕ್ ಆಗತ್ತದ ನೋಡ್ರಿ, ಎಲ್ಲಿ ಬೇಕಲ್ಲಿ ಸ್ಟ್ರಕ್ ಆಗತ್ತದ್ರಿ. ಅದು 6 ತಿಂಗಳಾಗಿಲ್ರಿ ಲಿಫ್ಟ್ ಕುಂದ್ರಿಸಿ, ಆಲ್ರೆಡಿ ಈಗ ಈ ಥರ ಆಗಕತ್ಬಿಟ್ಟೈತಿ.
ಇನ್ನು ಫ್ಯೂಚರ್ ಲೈಫ್ ನೆನೆಸ್ಕೊಂಡ್ರೆ ಭಯ ಆಗ್ತೈತಿ. ಅಪ್ಪಂದು ಅರ್ಬಿ ನೋಡಿ ಎಲ್ಲ ಕಾಳ ಆಗ್ಯದ ಇಂಜಿನ್ ಇದಕ್ಕೆ ಬಿಟ್ರೆ ನಾವು ಆಯ್ಲ ಕೈ ತಗೊಂಡ್ರಿ ಈಗೆಲ್ಲ ಬಿಸಿಕ್ನೆ ಬಂದು ಶುಭಮಲ್ಲಿ ಮ್ಯಾಚ್ ಸ್ಟ್ರಕ್ ಆಗುತ್ತದಪ್ಪಿ. ಹಾಂ ಅದು ಜರ ಇದು ಮಾಡೋಣ, ಪ್ರೆಸ್ ಮಾಡೋಣ ಬಿಡ್ತದ ಅದು. ಹಾಂ ಅದು ಪ್ರೆಸ್ ಮಾಡೋಣ. ನಮ್ಮ ಮಾವರಗಳ ಶಿಕೊಂಡಿದ್ರಿ ಅದು. ಹಾಂ ಅದೇ ಜರ ಮುಂದಕ್ಕೆ ಹಿಂದಕ್ಕೆ ಮಾಡೋಣ ಅಪ್ಪಿ ಅದನ್ನ ಪಟ್ಟಿನೇ ಜರ ಪ್ರೆಸ್ ಮಾಡೋಣ ಬರ್ತದ. ಹಾಂ तेच प्रॉब्लेम आहे. ओ ओ ಫ್ರೆಂಡ್ಸ ನಾವು ಕೂಡ ಇವಾಗ ರೆಡಿಯಾಗಿದ್ದೀವಿ. ಎಲ್ಲಿಗೆ ಹೊರಟೆ ಬಿಡ್ತೀನಿ ಇಲ್ಲಿ ಬಾಕು ಸಪ್ಲ ಮಾಡಬೇಡ ಚಂತ ನಮ್ಮನೆ ಕಿರಿಕಿರಿ ಇರ್ತದ್ರಿ. ಎದಕ್ಕರ ಬಾಕು ಸಪ್ಲ ಮಾಡಿದ್ರೆ ಕಿರಿಕಿರಿ ಹಚ್ಚಂತ. ಸೊ ಆ್ಯನಿವರ್ಸರಿಗೆ ಇದೇ ವೇರ್ ಮಾಡಿದ್ದೆ, ಈಗ ಮತ್ತೆ ಹಾಕೊಂಡಿದ್ದೆ ನೋಡ್ರಿ ಅದನ್ನ. ಇವಾಗ ಯಜಮಾನ್ ಬಂದಿದ್ದಾರೆ, ನಮ್ಮ ಮುದ್ದು ಯಜಮಾನಪ್ಪ. ನಾವು ಹೋಗಿದ್ದಿಲ್ಲ, ಎಲ್ಲ ಹಬ್ಬನೇ ಆಗೋಯ್ತು, ಹೋಗೋಕ್ಕಾಗಿರಲಿಲ್ಲ. ಇವತ್ತು ದಾರು ಅಂತ ಮಾಡ್ತಾರೆ, ಈ ಕಡೆ ಮದ್ದು ಸಿಡ್ಸೋದು ಮಸ್ತ್ ಮಾಡ್ತಾರೆ. ಲಘುಟನೆ ಬರ್ತೀನಿ ಅಂದರು, ಆದರೂ ಲೇಟ್ ಮಾಡಿದರು. ಸೊ ಹೋಗೋಣ ಅಂತ ಬರ್ರಿ, ಆದಷ್ಟು ಅಲ್ಲಿ ವಿಡಿಯೋನ ತಗೋತೀನಿ. भेटला की नाही पप्पांना पार्किंग जागा? कुठे गेले तिने? ನಾವಿವಾಗ ಸೊಲ್ಲಾಪುರದೊಳಗೆ ಓಂ ಮೈದಾನ ಅಂತ ಐತೆ ನೋಡ್ರಿ, ಅಲ್ಲಿ ಬಂದಿದ್ದೀವಿ. ಅಲ್ಲಿ ಈ ಥರದ ಒಂದು ಮದ್ದು ಹಾರಿಸುವಂಥದ್ದು ಮತ್ತು ಈ ಕಡೆ ದಾರು ಅಂತೇಳಿ ಕರೀತಾರೆ ಇದಕ್ಕೆ. ಸೊ ನಾನು ಅದನ್ನ ಹೇಳ್ಬೇಕಾಗತ್ತೆ ನಿಮಗೆ. ನಾವಂತೂ ಪಟಾಕ್ಷಿ ಹಾರಿಸೋದು ಮದ್ದು ಹಾರಿಸೋದು ಅಂತ ನಾವು ಅನ್ಕೋತೀವಿ ನೋಡ್ರಿ ಫ್ರೆಂಡ್ಸ. ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ ಶಾಸ್ತ್ರ ಮಾಡ್ತಾರೆ ರೀ. ಸೊ ರೇಖಾಕರು ಕೂಡ ಬಂದಿದ್ದಾರೆ ನೋಡ್ರಿ. ರೇಖಾಕ ಮತ್ತು ವಿಕಿ, ವೀರೇಶ, ಸಿದ್ದು ಮಾಮ, ನಾ ಮತ್ತು ಯಜಮಾನ್ರು ಬಂದಿದ್ವಿ ನೋಡ್ರಿ. ಎಲ್ಲರೂ ಬಂದಿದ್ದಾರೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹಿಂದೆ ಮುಂದೆ ಆಗಿಬಿಟ್ಟಿದ್ದಾರೆ ನೋಡ್ರಿ ಫ್ರೆಂಡ್ಸ. ಸೊ ಫುಲ್ ರಶ್ ಇರ್ತದೆ ನೋಡ್ರಿ. ನಾವು ಹೋಗಬೇಕು, ಎಲ್ಲ ಹೋಗೋರು ಮುಂದೆ ಹೋಗಿದ್ರು, ಸ್ವಲ್ಪ ಯಜಮಾನ್ರು ಲೇಟ್ ಮಾಡಿ ಬಂದರು. ಹಾಗಾಗಿ ಮತ್ತು ನಾವಂತರೂ ಈ ಗರ್ದಿ ಒಳಗೆ ಹೋಗಂಗೆ ಇಲ್ಲರಿ, ಎಷ್ಟು ರಶ್ ಇರ್ತೈತಿ. ಮಕ್ಕಳು ಕಳ್ಕೊಳ್ಳೋವಂಥದ್ದು, ಕಳ್ತನ ಆಗುವಂಥದ್ದು ಇದೆಲ್ಲ ಭಾಳ ಇರ್ತೈತೆ ರೀ. ಹಾಗಾಗಿ ಯಜಮಾನ್ರು ಒಬ್ಬೊಬ್ಬರಿಗೆ ಹೋಗೋಕೆ ಬ್ಯಾಡ ಅಂತಾರೆ ನಮಗೆ. ಅವರು ಬಂದಾದ್ಮ್ಯಾಗೇ ಮತ್ತು ನಾವು ಹೊರಟಿವಿ ನೋಡ್ರಿ ಫ್ರೆಂಡ್ಸ. ಅಂದರೆ ಲೇಟಾಗಿನೇ ಚಾಲು ಆಗೈತಿ ಬಿಡ್ರಿ. ಸೊ ಕರೆಕ್ಟ್ ಟೈಮಿಗೆ ಹೋದ್ವಿ ನಾವು. ಅಡ್ವಾನ್ಸ್ ಹೋಗಿ ಕುಂತ್ರೆ ಆರಾಮ್ಸೆ ಜಾಗ ಹಿಡ್ಕೊಂಡು ಕುಂದ್ರಬೋದು. ಬಟ್ ನಾವು ಲೇಟಾಗಿ ಹೋದ್ರೂ ಕರೆಕ್ಟ್ ಟೈಮಿಗೆ ಹೋದ್ವಿ. ಇದೆಲ್ಲನೂ ಕೂಡ ನೋಡ್ತಾ ಇದ್ವಿ ನೋಡ್ರಿ. ಎಲ್ಲ ಕಣ್ಣಿಗೆ ಹಬ್ಬ ಕೊಡ್ತೈತ್ರಿ ಇದೆಲ್ಲನೂ ಕೂಡ ನೋಡೋದಕ್ಕೆ. ಮಕ್ಕಳಂತರೂ ಫುಲ್ ಎಂಜಾಯ್ ಮಾಡ್ತಾಯಿದ್ರು ನೋಡ್ರಿ. ಈ ಥರ ಕಲರ್ ಪಟಾಕಿ ದೊಡ್ಡ ದೊಡ್ಡದು ಫುಲ್ ಹೈಟ್ ಹೋಗುವಂಥವು, ಅದು ಹಾರುವಾಗ ಅದು ಆವಾಜ್ ಬರುತ್ತೆ ನೋಡ್ರಿ, ಅದೇ ಒಂಥರ ಚಂದ. ಇದೆಲ್ಲ ಅರೇಂಜ್ ಮಾಡಿರ್ತಾರೆ ರೀ, ಭಾಳ ಚಂದ ಅಂತ ಅನ್ನಿಸ್ತದ ನೋಡೋದಕ್ಕೆ. ನೋಡ್ರಿ ಆಕಾಶದೊಳಗೆ ಬೆಳ್ಳಿ ಚುಕ್ಕಿ ಇಟ್ಟ ಥರ ಕಾಣಿಸ್ತಾನೆ ಇತ್ತು. ನಿಮಗೂ ಇದನ್ನು ನೋಡಿ ಖುಷಿ ಆಯ್ತು ಅಂತ ಅಂತ ಅನ್ಕೋತೀನಿ ನೋಡ್ರಿ. ವಿಡಿಯೋ ಕಂಟಿನ್ಯೂ ಆಗಿ ನೋಡ್ರಿ ಫ್ರೆಂಡ್ಸ. ಅಲ್ಲಿ ಆಯ್ತು ನೋಡ್ರಿ ಫ್ರೆಂಡ್ಸ್. ಮತ್ತು ನಾವಿವಾಗ ಇಲ್ಲಿ ಸಿದ್ದೇಶ್ವರ ಗುಡಿಗೆ ಹೊರಟಿದ್ವಿ ನೋಡ್ರಿ. ಮತ್ತು ನಂದಿಕೋಲ್ ಇಲ್ಲಿ ಬಂದು ರೌಂಡ್ ಹಾಕ್ತಾವ್ರಿ. ಮತ್ತು ಇಲ್ಲೇ ನೋಡ್ರಿ ಫ್ರೆಂಡ್ಸ ಅಕ್ಷತೆ ಬಿದ್ದಿದ್ದು ನೋಡ್ರಿ. ಇಲ್ಲೇ ಮದುವೆ ಆಗ್ತದೆ, ನಂದಿಕೋಲ್ ಜೊತೆಗೆ ಮದುವೆ ಆಗ್ತದೆ ನೋಡ್ರಿ. ಸಿದ್ದರಾಮೇಶ್ವರದ ಎಂತ ಹೆಸರು ಏನದ? ಓ ಮಾಮ, ಸಿದ್ದೇಶ್ವರ ಎಂತ ಹೆಸರು ಏನದ್ರಿ? ಸುಂಕಲಾದೇವಿ ಏನೈತ್ರಿ ಫ್ರೆಂಡ್ಸ. ಸಾರಿ, ತಪ್ಪು ಹೇಳಬಾರ್ದು, ನನಗೂ ಗೊತ್ತಿಲ್ಲ. ಇಲ್ಲೇ ಮದುವೆ ಆಗ್ತದ್ರಿ. ಎಷ್ಟು ಜನ ಸೇರಿರ್ತಾರೆ ರೀ ಫ್ರೆಂಡ್ಸ. ಅಯ್ಯೋ, ಅದು ಕೇಳಿದ್ರೇ ಮೈ ಜುಮ್ ಅಂತದ್ರಿ ಅದು ಸ್ಟೋರಿನ. ಬರ್ರಿ ಈಗ ರೇಖಕ್ಕ ಮುಂದೆ ಹೊಂಟದ.
ನಂದು ವಿಡಿಯೋ ಕೆಲಸ ಮಾಡ್ಕೊತ ನಾ ಹಿಂದೆ ಬರತ್ತೀನಿ ರೀ. ಯಜಮಾನ್ರು ಸ್ನೇಹನ ಪಿಲ್ಲನ್ ಕರ್ಕೊಂಡು ಅಲ್ಲಿ ಜೋಕಲ್ಲೇ ಕುಂಡಿರ್ತೀನಿ ಅಂದ್ರೆ ಅವರು ಮತ್ತು ಇಲ್ಲಿ ಮುಂದೆ ಜಾಗ ಸಿಗಲ್ಲ ರೀ, ಗರ್ದಿ ಆಗಿಬಿಡ್ತೈತಿ. ನಾವು ಅಲ್ಲಿ ಅದು ಮತ್ತೆ ಆರ್ಸೋದಾಗ ಇಮಿಡಿಯೇಟ್ಲಿ ಬಂದುಬಿಟ್ವಿ. ಲಾಸ್ಟ್ಗೆ ನಿಂತಿದ್ವಿ, ಇಮಿಡಿಯೇಟ್ಲಿ ಬಂದುಬಿಟ್ವಿ. ಇವಾಗ ಅಲ್ಲಿ ಹೋಗಿ ನಾವು ಸ್ವಲ್ಪ ಕುಂಡಿರ್ತೀವಿ. ನಂದಿಕೋಲ್ ಬರ್ತಾವೆ, ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನಾವು ದೇವಸ್ಥಾನದ ಒಳಗಡೆ ಬಂದು ನೋಡ್ರಿ, ಯೋಗಿನಾಥ್ ಕಟ್ಟೆ ಅಂತೇಳಿ ಫ್ರೆಂಡ್ಸ. ಇಲ್ಲಿ ರೀ ಯಾರಿಗೆ ಈ ಟೈಮ್ದೊಳಗೆ ಒಳಗಡೆ ಬಿಡೋ ಅಲೌಡ್ ಇರಂಗಿಲ್ಲ ಫ್ರೆಂಡ್ಸ. ನಾವು ಪೂಜಾರಿ ಮಂದಿಗಳು ನೋಡ್ರಿ, ಹಾಗಾಗಿ ನಮ್ಮ ಮನೆತನದವರು, ನಮ್ಮ ವಂಶಸ್ಥರು ಏನಿರ್ತಾರೆ ನೋಡ್ರಿ, ಅವರನ್ನಷ್ಟೇ ಬಿಡ್ತಿರ್ತಾರೆ ಇಲ್ಲಿ ಒಳಗಡೆ. ಅಂದರೆ ನಾವು ಪೂಜಾರಿ ಮಂದಿ ಇರ್ತೀವಿ ನೋಡ್ರಿ, ಹಾಗಾಗಿ. ಮತ್ತು ಇಲ್ಲೆಲ್ಲ ಕಟ್ಟಿ ಸುತ್ತಮುತ್ತ ಎಲ್ಲ ರೀತಿಯಿಂದನೂ ಕೂಡ ಈಗ ಕೃಷಿಕರು ಕೊಟ್ಟಿರ್ತಾರೆ. ಬೆಲ್ಲ, ಕಬ್ಬು, ಬಾರೆಹಣ್ಣು, ಮತ್ತು ಆ್ಯಪಲು, ದ್ರಾಕ್ಷಿ, ಗಜ್ರಿ, ಲಿಂಬೆಹಣ್ಣು, ಸುಮಾರು ಪದಾರ್ಥಗಳು ಏನು ಬೆಳೆದಿರ್ತಾರೆ ನೋಡ್ರಿ, ಅದೆಲ್ಲನೂ ಕೂಡ ಕೊಟ್ಟಿರ್ತಕ್ಕಂಥದ್ದನ್ನು ಇಲ್ಲಿ ಯೋಗಿನಾಥ್ ಕಟ್ಟಿ ಮ್ಯಾಗೆಲ್ಲ ಇಟ್ಟಿರ್ತಾರೆ ರೀ. ನಾ ಹೇಳ್ದಂಗೆ ಇಲ್ಲಿ ಯಾರಿಗೂ ಪಬ್ಲಿಕ್ಕಿಗೆ ಅಲೋಡ್ ಇರಲ್ಲ. ಮತ್ತು ನಾವು ಪೂಜಾರಿ ಮಂದಿ ನೋಡ್ರಿ, ಹಾಗಾಗಿ ಮತ್ತು ಅಂದರೆ ನಾವು ಹೆಣ್ಮಕ್ಳು ಕೂಡ ಹೋಗ್ತಾ ಇದ್ವಿ ನಮಸ್ಕಾರ ಮಾಡಿಕೊಂಡು ಮತ್ತು ಪ್ರದಕ್ಷಿಣೆ ಹಾಕಿದ್ರೆ ಆಯಿತು ಅಂತ ಹೇಳಿ. ಆಲ್ಮೋಸ್ಟ್ ಅಲ್ಲಿ ನಮ್ಮ ಯಜಮಾನ್ರ ಜೊತೆಗೆ ಬಂದ್ರೆ ಒಳಗಡೆ ಹೋಗಲ್ರಿ, ಯಾಕಂದ್ರೆ ಈಗ ಖಾಲಿ ಟೈಮ್ದಾಗ ಬಂದೇ ಬರ್ತಿರ್ತೀವಿ. ಒಟ್ಟು ಆ ದೇವಸ್ಥಾನಕ್ಕೆ ಬಂದು ಆ ಒಂದು ಜಾಗಿನೊಳಗೆ ನಿಂತು ಎಲ್ಲೇ ನೀವು ನಮಸ್ಕಾರ ಮಾಡಿರಿ, ದೇವರು ನೆನೆಸಿ, ಅದು ನಾವು ಬಂದಂಗನೇ ಅಂತಕ್ಕೆ ಸಂತಿರ್ತಾರೆ. ಇಲ್ಲೆಲ್ಲ ನೋಡ್ರಿ ಈ ಥರ ಅಲಂಕಾರ ಮಾಡಿದ್ದಾರೆ ಹೂವಿನಿಂದ. ಬಟ್ ಸಿದ್ದು ಮತ್ತು ರೇಖಕ್ಕೆ ಹೋಗಮ್ ನಡ್ರಿ ಒಳಗನ. ಮತ್ತು ನಾವು ಕೂಡ ಹೋದ್ವಿ. ಬಟ್ ಗರ್ದಿ ಭಾಳ ಇತ್ತು ಅಂತಂದ್ರೆ ನಮ್ಗೆ ಹೋಗುವಂಥ ಇದು ಇದ್ರೂ ಕೂಡ ಯಜಮಾನ್ರು ಹೋಲ್ ಬಿಡು, ಸುಮ್ಮನೆ ಯಾಕಷ್ಟು ಗರ್ದಿ ಒಳಗೆ, ಅದ್ರೊಳಗೇನು ಅಧಿಕಾರ ತೋರ್ಸೋದು ನಮ್ಮದು ಬೇಡ, ದೂರಿಂದನೇ ನಮಸ್ಕಾರ ಮಾಡ್ಕೊಂಬಿಡು ಅಂತ ಹೇಳ್ತಿರ್ತಾರೆ. ಸೊ ಇವಾಗ ಬಂದಿದ್ದಕ್ಕೂ ಒಂಥರ ಖುಷಿ ಐತ್ರಿ. ಹಬ್ಬದೊಳಗೆ ವಿಶೇಷ ಇರ್ತೈತಿಲ್ಲ, ದರ್ಶನ ಸಿಕ್ಕರೆ ಇನ್ನೂ ಖುಷಿ ಅಂತ ಅನ್ನಿಸ್ತದೆ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಈ ಥರ ಗಜ್ರಿ, ನಿಂಬೆಹಣ್ಣು ಎಲ್ಲನೂ ಈ ಥರ ಅಲಂಕಾರ ಮಾಡಿರ್ತಾರೆ ನೋಡ್ರಿ ಯೋಗಿನಾಥ್ ಕಟ್ಟಿ ಮ್ಯಾಗ. ಆ ಕಡೆಗೆಲ್ಲ ಬೆಲ್ಲದ ಪೆಂಟಿಗಳು ಇದಾವೆ ನೋಡ್ರಿ. ಇವೆಲ್ಲನೂ ಕೂಡ ನಾವು ಪೂಜಾರಿ ಮಂದಿ ಏನಿರ್ತಾರಲ್ಲ, ಸೊ ಅವರಿಗೆ ಆಮೇಲೆ ಯಾರ್ಯಾರ್ದು ಪೂಜೆ ಒಂದಿರ್ತೈತಿಲ್ಲ ಅವ್ರವ್ರಿಗೆ ವಿತರಣೆ ಮಾಡ್ತಾರೆ. ಸೊ ಇಲ್ಲೆಲ್ಲ ಭಕ್ತಾದಿಗಳಿಗೆ ಏನಿರ್ತಾರೆ ನೋಡ್ರಿ, ಅವರಿಗೆಲ್ಲ ಲಿಂಬೆಹಣ್ಣು ಮತ್ತು ಗಜ್ರಿ ಇದೆಲ್ಲ ಪ್ರಸಾದ ಮುಖಾಂತರ ಕೊಡ್ತಿರ್ತಾರೆ. ಇಲ್ಲಿ ನೋಡ್ರಿ ನಮ್ಮ ಇನ್ನೊಬ್ಬರು ಮಾವರು ಕೂಡ ಬಂದವ್ರು ನೋಡ್ರಿ ಫ್ರೆಂಡ್ಸ. ಎಲ್ಲರೂ ಗುಡಿಯೊಳಗೆ ನಂದಿ ಕೋಲಿಂದ ಬ್ಯುಸಿ ಇರ್ತಾರೆ. ಇಲ್ಲಿ ಈ ಹಬ್ಬಕ್ಕೆ ಗಂಡು ಮಕ್ಕಳು ಎಲ್ಲರೂ ಬಿಳಿ ಬಟ್ಟೆನ ಧರಿಸಿರ್ತಾರೆ. ಇದಕ್ಕೆ ಬಾರಾಬಂದಿ ಅಂತಾರೆ ನೋಡ್ರಿ, ಧೋತಿ ಟೈಪ. ಮೇಲ್ಗಡೆ ಒಂದು ವೈಟ್ ಜಾಕೆಟು ಇಲ್ಲ, ಇಲ್ಲಿ ನೋಡ್ರಿ, ನೋಡ್ತಿರ್ಬೋದು ನೀವು, ಈ ಥರದ್ದು ಹಾಕ್ಕೊಂಡು ಮೇಲ್ಪೇಟ ಸುತ್ತಿರ್ತಾರೆ ನೋಡ್ರಿ ವೈಟ್ ಕಲರ್ದು. ಮಾವಾರು ಕೂಡ ಬಂದಿದ್ದಾರೆ. ಸೊ ಅವ್ರಿಗೆ ಏನೈತೆ ನೋಡ್ರಿ, ಅಂದ್ರೆ ನಾವು ಪೂಜಾರಿ ಮಂದಿ ನೋಡ್ರಿ, ಹಾಗಾಗಿ ಮತ್ತು ಪ್ರಸಾದ ಎಲ್ಲ ಕೇಳ್ತಿರ್ತಾರೆ. ಆಮೇಲೆಲ್ಲ ಇಟ್ಟಿರೋಂಥ ಗಜ್ರಿ ಅದು ಎಲ್ಲ ನಿಂಬೆಹಣ್ಣು ಎಲ್ಲ ಬಂದವ್ರಿಗೆ ಕೊಡ್ತಾ ಇರ್ತಾರೆ. ಅದನ್ನು ಭಾಳ ಭಕ್ತಿಪೂರ್ವಕವಾಗಿ ಎಲ್ಲರೂ ಕೂಡ ಸ್ವೀಕಾರ ಮಾಡ್ತಾರೆ ನೋಡ್ರಿ. ಯಾಕಂದ್ರೆ ದೇವರ ವಿಶೇಷತೆ ಅದರೊಳಗೆ ದೇವರ ಆಶೀರ್ವಾದ ಇರುತ್ತೆ ಅನ್ನೋದು ಎಲ್ಲರ ನಂಬಿಕೆ ನೋಡ್ರಿ. ಸೊಲ್ಲಾಪುರ ಶ್ರೀ ಸಿದ್ದರಾಮೇಶ್ವರ ಅವರ ಒಂದು ಆಶೀರ್ವಾದ ತಮ್ಮೆಲ್ಲರಿಗೂ ಕೂಡ ಸಿಗಲಿ, ನಮಗೂ ದೇವರ ಆಶೀರ್ವಾದ ಸಿಗಲಿ. ಆ ದೇವರ ಒಂದು ಸೇವೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನಾವು ಪುಣ್ಯವಂತರು ನೋಡ್ರಿ. ಫ್ರೆಂಡ್ಸ ಇಲ್ಲಿ ನೋಡ್ರಿ ನಂದಿ ಕೋಲ ಏನು 7 ನಂದಿ ಕೋಲ ಇರ್ತಾವೆ ನೋಡ್ರಿ. ಮುಂದೆ ಒಂದು ಧ್ವಜಗಂಬ ಇರ್ತೈತಿ, ಪಲ್ಲಕ್ಕಿ ಇರ್ತೈತಿ. ಸೊ ಎಲ್ಲನೂ ಕೂಡ ಇಲ್ಲಿ ಸಿದ್ದರಾಮೇಶ್ವರ ಗರ್ಭಗುಡಿ ಏನೈತಿ ನೋಡ್ರಿ, ಅಲ್ಲಿ 7 ಸುತ್ತ ಸಾರಿ ಫ್ರೆಂಡ್ಸ 7 ನಂದಿ ಕೋಲದ ಏನಿರ್ತಾವೆ ನೋಡ್ರಿ. ಸೊ 5 ಸುತ್ತ ಹಾಕ್ತಾರೆ ನೋಡ್ರಿ ಫ್ರೆಂಡ್ಸ. ಅದನ್ನೆಲ್ಲ ನೋಡೋದಕ್ಕೇ ಭಾಳ ಖುಷಿ ಕೊಡ್ತೈತಿ. ಮತ್ತು ಅಲ್ಲೆಲ್ಲ ಮದ್ದೆಲ್ಲ ಹರಿಸಿದಾದ ಗುಟ್ಟೆನೇ ಜನರು ಬರೋರು ಇಲ್ಲಿ ಗುಡಿಯಾಗ ಬಂದು ಕೂತಿರ್ತಾರೆ ನೋಡ್ರಿ. ಅಂದ್ರೆ ಈ ಥರ ಸುತ್ತ ಹಾಕ್ತಾರಲ್ಲ, ಅದನ್ನ ನೋಡೋದೇ ಭಾಳ ಖುಷಿ ರೀ. ಇಲ್ಲಿ ಹೈಟಿಗೆ ಸ್ವಲ್ಪ ಇದು ಆಗೋದ್ರಿಂದ ಈ ಥರ ಸುತ್ತ ಹಾಕ್ತಾರೆ ನೋಡ್ರಿ. ಕೆಳಗಡೆನೆ ಅಡ್ಡವಾಗಿ ಹಿಡಿದು ಸುತ್ತನ್ನು ಹಾಕ್ತಿರ್ತಾರೆ. ಆ ಒಂದು ಸಿದ್ದರಾಮೇಶ್ವರ ದೇವರ ಒಂದು ಜಯಂಕಾರ ಆಗ್ತಾ ಇರ್ಬೇಕಂದ್ರೆ ಒಂಥರ ಮೈಯೆಲ್ಲ ಜುಮ್ ಬಂದು ರೋಮಾಂಚನದಂಗೆ ಅಂತ ಅನಿಸ್ತೈತಿ ಫ್ರೆಂಡ್ಸ. ಆ ದೇವರ ಒಂದು ಪವಾಡನೇ ಆ ಥರ ಇರ್ತೈತೆ ನೋಡ್ರಿ.
ಸೊ ಎಲ್ಲ ನಂದಿಕೋಲೂ ಈ ಥರ ಸುತ್ತನ್ನು ಹಾಕಿ 5 ಅಂತ ಅನ್ಕೋತೀನಿ ಫ್ರೆಂಡ್ಸ, 5 ಸುತ್ತು ಹಾಕಿ ಮತ್ತು ಎಲ್ಲ ಒಮ್ಮೆ ಬರೋಂಗಿಲ್ಲ ರೀ, ದೊಡ್ಡ ದೊಡ್ಡ ಇರ್ತಾವೆ ನಂದಿಕೋಲ, ಹಾಗಾಗಿ ಎಲ್ಲನೂ ಕೂಡ ಸುತ್ತಾಕಿ ಅಲ್ಲಿ ಸೈಡಿಗೆ ನಿಂದ್ರಿಸಿರ್ತಾರೆ ರೀ. ನಾನು ಅದೊಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ, ನಿಮ್ಗೆ ಹಂಗೆ ಆ್ಯಡ್ ಮಾಡ್ತೀನಿ. ಇದು ನಿಮ್ಗೆ ಆಚರಣೆ ಹೆಂಗೆ ಅನಿಸುತ್ತಾ, ನಿಮ್ಮ ಕಡೆಗೂ ಈ ಥರ ಪದ್ಧತಿ ಐತಾ ನನಗೂ ಕಮೆಂಟ್ ಮಾಡಿ ಹೇಳ್ರಿ. ನನಗೆ ಗೊತ್ತಿರುವಾಗ ಬಿಜಾಪುರ ಮತ್ತು ಸೊಲ್ಲಾಪುರ ಇಲ್ಲೆರಡೂ ಊರ ಕಡೆಯೂ ಕೂಡ ಈ ಒಂದು ಜಾತ್ರೆನ ಈ ಥರದ್ದನೇ ಪದ್ಧತಿಯನ್ನು ಆಚರಣೆ ಮಾಡ್ತಾರೆ. ಕೆಲವು ಕಡೆ ಹೋದ್ರೆ ಒಂದೊಂದು ಥರ ಒಂದೊಂದು ರೀತಿಯಾದಂಥ ದೇವರ ಆಚಾರ ವಿಚಾರ ಇದ್ದೇ ಇರ್ತಾವೆ ನೋಡ್ರಿ. ಆ ಒಂದೊಂದು ಊರಿನ ಪದ್ಧತಿ, ಒಂದೊಂದು ಊರಿನ ಆಚರಣೆ ಎಲ್ಲನೂ ಡಿಫ್ರೆಂಟಾಗಿಯೇ ಇರ್ತಾವೆ ನೋಡ್ರಿ. ಸೊ ಫ್ರೆಂಡ್ಸ, ಇಲ್ಲೆಲ್ಲ ನೋಡ್ರಿ ನಂದಿಕೋಲ ಏನು ಸುತ್ತ ಆಗ್ತಿರ್ತಾವಲ್ಲ ಅದೆಲ್ಲನೂ ಬಂದು ಇಲ್ಲಿ ನಿಂದಿರ್ತಾವೆ. ಎಷ್ಟು ಎತ್ತರವಾಗಿ ಕಣ್ಣಿಗೆ ಎಷ್ಟು ಖುಷಿ ಕೊಡ್ತಾವೆ ನೋಡ್ರಿ ನೋಡೋದಕ್ಕೆ. ಆ ಒಂದು ಕತ್ತಲೆಯೊಳಗೆ ಲೈಟಿಂಗ್ದೊಳಗೆ ಎಷ್ಟು ಖುಷಿ ಅಂತ ಅನಿಸ್ತದೆ ನೋಡ್ರಿ, ಕಲರ್ಫುಲ್ಲಾಗಿ ನೋಡೋದಕ್ಕೆ. ಹಾಗೂ ಕೂಡ ಇದ್ರೊಳಗೆ ಏನೋ ಒಂದು ಶಕ್ತಿ ಐತಪ್ಪ ಅಂತ ಅನ್ನಿಸ್ತದೆ ನೋಡ್ರಿ ಫ್ರೆಂಡ್ಸ. ಸೊ ಬರೀ ಒಂದು ಕೋಲಿಂದನೇ ಇಷ್ಟೆಲ್ಲ ಅಲಂಕಾರವಾಗಿ ನಿಂದಿರ್ತೈತಿ. ಒಂದು ಭಕ್ತಿ ಉಕ್ಕಿ ಬರ್ತಂದ್ರೆ ದೈವ ಶಕ್ತಿ ಇದ್ದೇ ಇರುತ್ತೆ ನೋಡ್ರಿ. ಮನೆಗೆ ಬಂದು ನೋಡ್ರಿ, ಮನೆಗೆ ಬಂದು ಅನ್ನ ಇತ್ತು ಮಧ್ಯಾಹ್ನದ್ದು. ಸೊ ಮಧ್ಯಾಹ್ನದ್ದು ಅನ್ನನ ಒಗ್ಗರಣೆ ಹಾಕೀನಿ ನೋಡ್ರಿ, ಅನ್ನ ಒಗ್ಗರಣೆ ಹಾಕೀನಿ. ಹಂಗೆ ಈಗ ಲೇಟ್ ಆಯ್ತು ರೀ, ಅಲ್ಲೇ ಏನಾದರೂ ಒಂಚೂರು ತಿಂದು ಬರ್ಬೇಕಂತ ಅಂದ್ಕೊಂಡಿದ್ವಿ. ಅದು ಪೂಜೆ ಇದೆಲ್ಲ ನೋಡೋದ್ರಾಗ ಲೇಟಾಗಿಬಿಡ್ತು. ಹಾಗಾಗಿ ಮತ್ತು ಮನೆಗೆ ಬಂದು ರೊಟ್ಟಿ ಇದ್ದವು ರೀ, ಅದೊಂದು ಧೈರ್ಯ, ರೊಟ್ಟಿ ಚಟ್ನಿ ಉಂಡ್ರೆ ಆಯ್ತು ಬಿಡು ಅಂತೇಳಿ. ಮತ್ತು ಉಳ್ಳಾಗಡ್ಡಿ ಟಮಾಟಿ ಇದ್ದು ಅದನ್ನ ಉಪ್ಪು ಖಾರ ಹಾಕಿ ಕಲಸ್ಕೊಂಡು ಅನ್ನ ಒಗ್ಗರಣೆ ಹಾಕೊಂಡು ಉಣ್ಣಾತೀವಿ ರೀ. ಮಕ್ಕಳಿಗೆ ಇವರು ಸ್ವಲ್ಪ ಕರ್ಕೊಂಡೋಗಿದ್ರಲ್ಲ, ಇದು ತಿನ್ಸ್ಯಾರಂತ ವಡಪಾವು, ಮತ್ತು ಇದು ಗುಡಿಯಾಗ ಪ್ರಸಾದ ಇತ್ತಂತ್ರಿ, ನಮಗೂ ಗೊತ್ತಿಲ್ಲ. ಸೊ ಹಾಗಾಗಿ ಅದಿಷ್ಟು ತಿನ್ಸ್ಯಾರ. ಮುಕ್ಕೋರಿ ಅವ್ವ ಮುಂಜಾನೆ ಎದ್ದು ಹೇಳಂಗಿಲ್ಲ. ಹಾಂ ಉಂತಿದಿ ಉಣ್ಬಾ ಮತ್ತು ಅಯ್ಯ ಹೊಟ್ಟೆ ತುಂಬ ಉಂಡಿ ಅಂತ ನಾನು ಹೇಳ್ತೀನಿ. ಮತ್ತು ಆಕೆಗೆ ಅದು ವಾಸನೆ ಬಂದದ್ದು ಕಾಣಿಸುತ್ತೆ. ಆಕೆ ಉಳ್ಳಾಗಡ್ಡಿ ಟಮಾಟಿ ಕಲಸಿದ್ದು ಭಾಳ ಇಷ್ಟ ರೀ. ನಡಿ ಅಂತೋ. ಓಕೆ ಫ್ರೆಂಡ್ಸ, ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಇದೇ ಥರದ ಇನ್ನೂ ನೆಕ್ಸ್ಟ್ ಬ್ಲಾಗ್ದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀವಿ. ಧನ್ಯವಾದಗಳು.